welcome back everyone. So this is your program 9. So the title of the program is to develop a Django app that performs CSV and PDF generation for any models created in previous laboratory components. So ನಾವೇನು ಒಂದು ಪಿ ಡಿ ಎಫ್ ಅಥವಾ ಸಿ ಎಸ್ ವಿದಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಮಾಡಿಸ್ಬೇಕು ನಮ್ಮ ಜಾಂಗ್ ಆ್ಯಪ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀನಿ ಸೊ ದಟ್ ತುಂಬಾ ದೊಡ್ಡ ವಿಡಿಯೋ ಆಗಬಾರ್ದು ಅಂತ. ಸೊ ಒನ್ ಥಿಂಗ್ ಐ ಆಲ್ರೆಡಿ ಕ್ರಿಯೇಟೆಡ್ ಆ್ಯಪ್. ನೆಕ್ಸ್ಟ್ ಏನಂತಂದ್ರೆ ಐ ಆಲ್ರೆಡಿ ಫೆಚ್ಡ್ ಮೈ ಮಾಡೆಲ್. ಸೊ ಮಾಡೆಲ್ ಏನಿದೆ ಯಾವ್ದಾರ ಒಂದು ಮಾಡೆಲ್ ತಗೋಬಹುದು. ನಾನು ಸ್ಟೂಡೆಂಟ್ ಮಾಡೆಲ್ ತಗೊಂಡಿದ್ದೀನಿ, ವೆರಿ ಸಿಂಪಲ್ ಮಾಡೆಲ್. ಅಂಡ್ ಅದನ್ನ ಅಡ್ಮಿನ್ ಅಲ್ಲಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೀನಿ ನಾನು. ಸೊ ಯು ಕ್ಯಾನ್ ಸಿ ದಟ್ ಅಡ್ಮಿನ್ ರಿಜಿಸ್ಟರ್ ಮಾಡಿಸಾಗಿದೆ. ಅಂಡ್ ಆಲ್ಸೋ ಯು ಆರ್ ಸೆಟ್ಟಿಂಗ್ಸ್ ಡಾಟ್ ಫೈಲ್ ಏನಿದೆ ಪ್ರೋಗ್ರಾಮ್ 9 ಕೂಡ ಆಡ್ ಮಾಡಿದ್ದೀನಿ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ಐ ಇನ್ಕ್ಲೂಡೆಡ್ ಪ್ರೋಗ್ರಾಮ್ 9 URLs ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಜಾಸ್ತಿ ಏನು ಕೆಲಸ ಇಲ್ಲ, ಜಸ್ಟ್ ವ್ಯೂಸ್ ಬರೆದು ಇಫ್ ವಿ ರನ್ ದ ಪ್ರೋಗ್ರಾಮ್ ಅಲ್ಲಿಗೆ ನಮ್ಮ ಕೆಲಸ ಮುಗಿಯುತ್ತೆ. ಅಂಡ್ ದಿಸ್ ಆರ್ ಸಿಂಪಲ್ ಥಿಂಗ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ವಿತ್ ದ ಪ್ರೋಗ್ರಾಮ್. ಸೊ ಸ್ಟಾರ್ಟಿಂಗ್ ವಾಟ್ ವಿ ನೀಡ್ ಟು ಅಂತ ಹೇಳಿದ್ರೆ ವಿ ನೀಡ್ ಟು ಇಂಪೋರ್ಟ್ ಸರ್ಟನ್ ಸ್ಟಫ್. ಒಂದಷ್ಟು ಥಿಂಗ್ಸ್ ನ ಇಂಪೋರ್ಟ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ CSV. ಸೊ CSV ಇಲ್ಲ ಅಂತಂದ್ರೆ ಯು ಹ್ಯಾವ್ ವಾಟ್ ಯು ಹ್ಯಾವ್ ಟು ಡೂ ಅಂತ ಹೇಳಿದ್ರೆ pip install CSV ಅಂತ ಕೊಡಬೇಕು. ಸೊ if it is installed, you will get requirements satisfied and all those stuff. So if it is not, it will install. And I think this is not the right version, so you can check it out how to install it. But ಏನಂತಂದ್ರೆ ನಿಮ್ಮ ಎಕ್ಸಾಮ್ ಟೈಮಲ್ಲಿ ಇಟ್ ವಿಲ್ ಆಲ್ರೆಡಿ ಬಿ ಇನ್ಸ್ಟಾಲ್ಡ್ ಅಂತ ಅನ್ಕೊಂಡಿರ್ತೀನಿ. ಸೊ ಯು ಡೋಂಟ್ ಹ್ಯಾವ್ ಟು ಇನ್ಸ್ಟಾಲ್. ಬಟ್ ನಿಮ್ಮ ಪರ್ಸನಲ್ ಕಂಪ್ಯೂಟರ್ ಅಲ್ಲಿ ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ದ ಕಮಾಂಡ್ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಇಸ್ ದ ಥಿಂಗ್ ಅಂತಂದ್ರೆ from report lab.pdf gen import canvas. ಸೊ ಇದು ಅಷ್ಟೇ pip install report lab ಅಂತ ಇನ್ಸ್ಟಾಲ್ ಮಾಡೋದು. ಸೊ pip install report lab. So as you can see, I already install ಮಾಡಿದ್ದೀನಿ. So that is the reason why it says requirement already satisfied. So in case install ಆಗಿಲ್ಲ ಅಂದ್ರೆ install ಮಾಡಿ. Okay, fine. So next ಏನಂತಂದ್ರೆ we will also import our models. So from dot models import student. So student na import ಮಾಡ್ತಾ ಇದ್ದೀವಿ. So next ಏನಂತಂದ್ರೆ let's start defining our views. So first view ಏನಂತಂದ್ರೆ so obviously ಒಂದು CSV ಫೈಲ್ ಕನ್ವರ್ಟ್ ಆಗುವಂತ ಒಂದು ವ್ಯೂ ಕ್ರಿಯೇಟ್ ಮಾಡಬೇಕು, ಇನ್ನೊಂದು PDF ಕನ್ವರ್ಟ್ ಆಗುವಂತ ವ್ಯೂ ಕ್ರಿಯೇಟ್ ಮಾಡಬೇಕು. ಸೊ ಲೆಟ್ಸ್ ಡೂ ದಟ್. ಸೊ ಫಸ್ಟ್ ವ್ಯೂ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಸೊ CSV ಶುರು ಮಾಡ್ತೀನಿ. ಸೊ ಲೆಫ್ಟ್. So we'll export first we'll write it for CSV, then we'll write it for PDF. So first thing ಅಂತಂದ್ರೆ we are exporting our so I export students CSV ಅಂತ ತಗೊಂಡಿರ್ತೀನಿ and the parameter will be request. So this is the HTTP request. So next ಏನಂತಂದ್ರೆ it should respond something. So ಅದಕ್ಕೆ response ಅನ್ನೋ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊಂತೀನಿ. ಅಂಡ್ ರೆಸ್ಪಾನ್ಸ್ ವೇರಿಯೇಬಲ್ ಏನಿರುತ್ತೆ ಅಂತಂದ್ರೆ HTTP request, sorry, HTTP response ಇರುತ್ತೆ. So response HTTP response. And there is one more thing that we need to specify. ಇದನ್ನ ಸ್ಪೆಸಿಫೈ ಮಾಡಬೇಕು. ಸೊ ಏನಂತಂದ್ರೆ ಕಾಂಟೆಂಟ್ ಟೈಪ್ ಅಂತ ಕರಿತೀವಿ. ಸೊ ಕಾಂಟೆಂಟ್ ಅಂಡರ್ಸ್ಕೋರ್ ಟೈಪ್ is equal to text/CSV. ಸೊ ಇದೇನ್ ಹೇಳ್ತಾ ಇದೀವಿ text/CSV ಅಂತಂದ್ರೆ ಬೇಸಿಕಲಿ ಆರ್ ಒನ್ ಮೋರ್ ಥಿಂಗ್. ಸೊ ನಾನು ಎಲ್ಲ ಬರೆದ್ಬಿಟ್ಟು ಒಂದಾದ್ಮೇಲೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ಏನು ಬ್ರೇಕ್ ಇರಲ್ಲ ಸೊ ನಮ್ಮ ಕೋಡಿಂಗ್ ಅಲ್ಲಿ ಕೂಡ. ಸೊ ನಿಮಗೂ ಈಸಿಯಾಗಿ ಕೋಡ್ ಮಾಡ್ಬೋದು ಆರಾಮಾಗಿ. ಸೊ ನೆಕ್ಸ್ಟ್ ಥಿಂಗ್ ಏನಂತಂದ್ರೆ ರೆಸ್ಪಾನ್ಸ್ content disposition. So the quotes ಅಲ್ಲಿ ಇರಬೇಕು. I'll put it in quotes and ಇಲ್ಲಿ C ಕ್ಯಾಪಿಟಲ್ ಇರಬೇಕು and D ಕ್ಯಾಪಿಟಲ್ ಇರಬೇಕು. ಸೊ ಕಾಂಟೆಂಟ್ ಡಿಸ್ಪೊಸಿಷನ್ ಏನಿದೆ ಅದನ್ನು ಸ್ಪೆಸಿಫೈ ಮಾಡಬೇಕು. ಸೊ ಕಾಂಟೆಂಟ್ ಡಿಸ್ಪೊಸಿಷನ್ ಅಂದ್ರೆ ಏನು ಅಂತ ಐ ಟೆಲ್ ಯು.
ಸೊ ಇದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಕಾಂಟೆಂಟ್ ಡಿಸ್ಪೋಸಿಷನ್ ಇಸ್ ಈಕ್ವಲ್ ಟು ಎರಡು ಪ್ಯಾರಾಮೀಟರ್ ಕೊಡ್ಬೇಕು. ಒಂದು ಅಟ್ಯಾಚ್ attachment file name is equal to students.csv. Okay, so and one more thing, we haven't imported http response as well, so let's import that http response. So yeah, that's right. So http response import ಮಾಡಿದ್ಮೇಲೆ next what we will do ಅಂತ ಹೇಳಿದ್ರೆ ನೆಕ್ಸ್ಟ್ ರೈಟ್ ಮಾಡಬೇಕು. ಸೊ ಇಲ್ಲಿ ಏನು CSV ಅಲ್ಲಿ ನಾವು ರೈಟ್ ಮಾಡೋ ಕೆಲಸ ಕೂಡ ಇದೆ. ಸೊ ಐ ಡೂ ದಟ್ ಆಸ್ ವೆಲ್. ಸೊ ರೈಟ್ ಮಾಡಕ್ಕೆ ರೈಟರ್ ಅನ್ನೋ ಒಂದು ವೇರಿಯೇಬಲ್ ಇಟ್ಕೊಂತೀನಿ. ಸೊ ರೈಟರ್ ಅಲ್ಲಿ CSV ಅಲ್ಲಿ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ, ದಟ್ ಈಸ್ ರೈಟರ್. ಸೊ ರೈಟರ್ ಫಂಕ್ಷನ್ ನಾನು ಏನು ಪ್ಯಾರಾಮೀಟರ್ ಪಾಸ್ ಮಾಡ್ತೀನಿ ಅಂತಂದ್ರೆ ರೆಸ್ಪಾನ್ಸ್. ಸೊ ಇಟ್ಸ್ ಏನ್ ರೆಸ್ಪಾನ್ಸ್ ಏನಾಗಿರ್ಬೇಕು ಅಂತಂದ್ರೆ CSV ರೈಟರ್ ಅಲ್ಲಿ ಏನ್ ಬರ್ತಿರುತ್ತೋ ಅದು. ಓಕೆ, ಸೊ ನೆಕ್ಸ್ಟ್ ರೈಟರ್ ಅಲ್ಲಿ writer dot write row and okay, so ನೇಮ್ ಏನಿದೆ ಒಂದು ಹೆಡಿಂಗ್ ತರ ಬರೋದಕ್ಕೋಸ್ಕರ ನೇಮ್ ಅಂತ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಏನಂತಂದ್ರೆ ಸ್ಟೂಡೆಂಟ್ಸ್ is equal to student dot objects dot all. So we are fetching everything in the students table. Then values list of name. So values list of name ಅಂತಂದ್ರೆ basically name fetch ಮಾಡಬೇಕು ಅಂತ ಹೇಳ್ತಾ ಇದೀವಿ. So every name should be fetched. So then for student in students we need to make sure that everything is written in the CSV file. So write row student. So right row student ಕೊಟ್ಟಾದ್ಮೇಲೆ what we should do ಅಂತ ಹೇಳಿದ್ರೆ we should return this response. So return response. So if we return this response, so ಇದು ನಮ್ಮ ರಿಕ್ವೆಸ್ಟ್ ಗೆ ರೆಸ್ಪಾನ್ಸ್ ಆಗಿ ಹೋಗುತ್ತೆ. ಸೊ ಇಲ್ಲಿ ನಾನು ಏನೇನ್ ಮಾಡಿದೆ ಅಂತ ಇವಾಗ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಏನ್ ಮಾಡಿದ್ದೀನಿ ನಾನು ಅಂತ ಹೇಳಿದ್ರೆ HTTP ರೆಸ್ಪಾನ್ಸ್ ಕಂಟೆಂಟ್ ಟೈಪ್ text/CSV ಅಂತ ಹೇಳಿದ್ದೀನಿ. ಸೊ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನನ್ನ ಬ್ರೌಸರ್ಗೆ ನಾನು ಹೇಳ್ತಿರೋದು. ಏನು ನನ್ನ ಬ್ರೌಸರ್ಗೆ ಐ ಆಮ್ ಟೆಲ್ಲಿಂಗ್ ದಟ್ ದಿಸ್ ಇಸ್ ಅ CSV ಫೈಲ್. ಸೊ CSV ಫೈಲ್ ರೆಸ್ಪಾನ್ಸ್ ಏನಾಗಿದೆ ಅದು CSV ಫೈಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಾಂಟೆಂಟ್ ಡಿಸ್ಪೊಸಿಷನ್ ಅಂತ ಇದೆ. ಸೊ ವಾಟ್ ಇಸ್ ದಟ್ ಕಂಟೆಂಟ್ ಡಿಸ್ಪೊಸಿಷನ್ ಅಂತ ಕೇಳಿದ್ರೆ, ಸೊ ಇಟ್ ಇಸ್ ಟೆಲ್ಲಿಂಗ್ ಕಂಟೆಂಟ್ ಡಿಸ್ಪೊಸಿಷನ್ ಬೇಸಿಕಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ this should be a downloadable file. So ಇದು ಏನಾಗಿರುತ್ತೆ, ಇದು ಡೌನ್ಲೋಡಬಲ್ ಫೈಲ್ ಆಗಿರಬೇಕು and this should come as an attachment with a file name students.csv. students.csv ಅನ್ನೋ ಫೈಲ್ ನೇಮ್ ಜೊತೆಗೆ ನಾವು ಇದನ್ನ ಡೌನ್ಲೋಡ್ ಮಾಡಬೇಕು. ಸೊ ದಿಸ್ ಶುಡ್ ಬಿ ಅನ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಿರೋದು ಕಂಟೆಂಟ್ ಡಿಸ್ಪೊಸಿಷನ್. ಓಕೆ, ಸೊ ಕಂಟೆಂಟ್ ಡಿಸ್ಪೊಸಿಷನ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಹೆಡರ್, ಇಟ್ ಇಸ್ ಟೈಪ್ ಆಫ್ ಅನ್ ಹೆಡರ್. ಅದೇನ್ ಹೇಳ್ತಿದೆ ಅಂತಂದ್ರೆ ಇದನ್ನ ಡೌನ್ಲೋಡ್ ಮಾಡಬೇಕು. ಸೊ ಡೌನ್ಲೋಡ್ ಅವೈಲಬಿಲಿಟಿ ಇದು ಅಂತ ಬ್ರೌಸರ್ ಹೇಳ್ತಾ ಇರ್ತಾರೆ. Okay, next writer, it is a built-in method in CSV. So it is a built-in function in CSV model. So ಏನಂತಂದ್ರೆ ಏನೇನ್ ಡೇಟಾ ಇದೆ ಅದನ್ನೆಲ್ಲ ರೈಟ್ ಮಾಡೋದು ರೈಟರ್. ಅಂಡ್ ರೈಟ್ ರೋ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದು ರೋ ಅನ್ನು ರೈಟ್ ಮಾಡೋದು ರೈಟ್ ರೋ. ಓಕೆ, ಸೊ ರೈಟರ್ ಅಂಡ್ ರೈಟ್ ರೋ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ಳಿ. ರೈಟರ್ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ರೋನು ರೈಟ್ ರೋ ಪ್ರತಿ ರೋ ಅದು ಬರೆಯುತ್ತೆ. ಬಟ್ ರೈಟರ್ ಏನು ಅಂತಂದ್ರೆ it is the object that will write to the response. So ಇದು ಆಬ್ಜೆಕ್ಟ್. ಸೊ ದಿಸ್ ಇಸ್ ಲೈಕ್ ಸಾರ್ಟ್ ಆಫ್ ಅ ಪೆನ್ ತರ ಇದು, ಅಂಡ್ ಇದು ನಾವು ಬರೀತೀವಲ್ಲ ಆ ತರ. ಸೊ ರೈಟರ್ ಇಸ್ ದ ಪೆನ್ ಅಂಡ್ ರೈಟ್ ರೋ ಇಸ್ ವಾಟ್ ವಿ ರೈಟ್. ಸೊ ನಾವೇನ್ ಬರೀತೀವಿ ಅದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ವಿ ಆರ್ ಆಲ್ ಡೂಯಿಂಗ್, ವಾಟ್ ಇಸ್ ಡನ್ ಹಿಯರ್. ಸೊ ಏನ್ ಮಾಡ್ತಾ ಇದೀವಿ ಅದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಥಿಂಗ್ ಏನಂತಂದ್ರೆ ಐ ವಿಲ್ ಡೂ ದ ಸೇಮ್ ಫಾರ್ CSV ಫೈಲ್. ಸೊ CSV ಫೈಲ್ಸ್ ಒಂಚೂರು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಐ ಶೋ what needs to be done. So students underscore PDF and same request. Okay, same request na pass ಮಾಡ್ತಾ ಇದೀವಿ. ಸೊ HTTP ರಿಕ್ವೆಸ್ಟ್ ಇದೆ. ಸೊ ನೆಕ್ಸ್ಟ್ ಏನಂತಂದ್ರೆ ಸೊ ಸೇಮ್ ರೆಸ್ಪಾನ್ಸ್ ಏನಿರಬೇಕು ಅಂತಂದ್ರೆ ಐ ಜಸ್ಟ್ ಕಾಪಿ ದಿಸ್. ಸೊ ಕಾಪಿ ಮಾಡಿಬಿಟ್ಟು ಜಸ್ಟ್ ವಿ ನೀಡ್ ಟು ಚೇಂಜ್ ದ ಥಿಂಗ್ಸ್ ಹಿಯರ್. ಸೊ paste this here. So
ಇಲ್ಲಿ ಏನಂತಂದ್ರೆ ಕಾಂಟೆಂಟ್ ಟೈಪ್ ಟೆಕ್ಸ್ಟ್ ಸ್ಲಾಶ್ ಪಿ ಡಿ ಎಫ್ ಆಗಬೇಕು. ಓಕೆ, ಸೊ ಟೆಕ್ಸ್ಟ್ ಇಸ್ ಪಿ ಡಿ ಎಫ್, ಮತ್ತೆ ಇದು ಟೆಕ್ಸ್ಟ್ ಆಗಬಾರ್ದು, ಸಾರಿ ಅಪ್ಲಿಕೇಶನ್ ಆಗಬೇಕು. ಮೈ ಬ್ಯಾಡ್. ಸೊ ದಿಸ್ ಶುಡ್ ಬಿ ಅಪ್ಲಿಕೇಶನ್, ಕಂಟೆಂಟ್ ಟೈಪ್ ಶುಡ್ ಬಿ ಅಪ್ಲಿಕೇಶನ್ ಅಂಡ್ ದಿಸ್ ಶುಡ್ ಬಿ ಪಿ ಡಿ ಎಫ್. ಓಕೆ, ಅಂಡ್ ಅಟ್ಯಾಚ್ಮೆಂಟ್ ಇದು ಸೇಮ್ ಇರುತ್ತೆ. ಸೊ ಅಟ್ಯಾಚ್ಮೆಂಟ್ ಫೈಲ್ ನೇಮ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ಸ್ ಡಾಟ್ ಸಿ ಎಸ್ ವಿ ಬದಲು ಡಾಟ್ ಪಿ ಡಿ ಎಫ್ ಅಲ್ಲಿ ಆಗಬೇಕು. ಸೊ ಡಾಟ್ ಪಿ ಡಿ ಎಫ್. ಓಕೆ, ಸೊ ಇದಿಷ್ಟ ಆಯ್ತು. ನೆಕ್ಸ್ಟ್ ಏನಂತಂದ್ರೆ I'll take any variable. So let's say b is equal to you can choose any variable, it's your wish. So ನೀವು ಯಾವ ವೇರಿಯಬಲ್ ತಗೊಂಡು ಏನು ಮ್ಯಾಟರ್ ಆಗಲ್ಲ. ಸೊ canvas response. Canvas response ಏನು ಅಂತಂದ್ರೆ ಆಮೇಲೆ ಹೇಳ್ತೀನಿ. ಸೊ ಲೆಟ್ ಮಿ ಫಿನಿಶ್ ದ ಕೋಡ್ ಫಸ್ಟ್, ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ನೆಕ್ಸ್ಟ್ ಏನಂತಂದ್ರೆ students is equal to student dot objects dot all. So now students fetch ಮಾಡ್ಕೊಂತ ಇದ್ದೀನಿ. Next y is equal to 800, and for students ಏನಾಗಬೇಕು ಅಂತಂದ್ರೆ p dot draw string. Okay, sorry, not p. Yeah, I took p. Okay, so v dot string. So 100 y comma f student name and student dot name. Okay, so we start ಮೇಲೆ next we will decrement y value by 40. ಇಲ್ಲಿ start ಮೇಲೆ p dot show, I am taking p dot v dot show page and v dot save. Okay, so v dot show page, v dot save ಆದ್ಮೇಲೆ we will return the response again. Response. Okay, so ಇಲ್ಲಿ ನಾನು ಏನು ಮಾಡಿದೆ ಇವಾಗ, ಸೊ ನಾನು ಏನು ಮಾಡಿದೆ ಅಂತ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ನೌ. ಸೊ ಫಸ್ಟ್ ಥಿಂಗ್ ಏನಂತಂದ್ರೆ HTTP ರೆಸ್ಪಾನ್ಸ್ ಇಲ್ಲಿ ಏನ್ ಸೇಮ್ ಎಕ್ಸ್ಪ್ಲನೇಷನ್ ಇತ್ತು ಇದಕ್ಕೂ ಸೇಮ್ ಎಕ್ಸ್ಪ್ಲನೇಷನ್, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದ ಎಕ್ಸ್ಪ್ಲನೇಷನ್. ಓಕೆ, ಸೊ ಇಲ್ಲಿ ಏನು ಹೇಳಿದ್ವಿ, ಕಂಟೆಂಟ್ ಡೆಪೋಸಿಷನ್ ಅಟ್ಯಾಚ್ಮೆಂಟ್ ತರ ಬರಬೇಕು, ಡೌನ್ಲೋಡ್ ಆಗಬೇಕು, ಎವ್ರಿಥಿಂಗ್. ಅಂಡ್ HTTP ರೆಸ್ಪಾನ್ಸ್ ಕಂಟೆಂಟ್ ಟೈಪ್ PDF ಫೈಲ್ ಇದೆ. ಸೊ ಎವ್ರಿಥಿಂಗ್ ಇಸ್ ದ ಸೇಮ್, ನೋ ಚೇಂಜಸ್ ಇನ್ ದಟ್. ಬಟ್ ಇಲ್ಲಿಂದ ಚೇಂಜಸ್ ಇದೆ. ಸೊ ಏನಂತಾರೆ, ಫಸ್ಟ್ ಥಿಂಗ್ ವಿ ನೀಡ್ ಟು ಡೂ ಇಸ್, ನಾವೇನಾದ್ರು PDF ಫೈಲ್ ಏನಾದ್ರು ಬರೆಸಬೇಕು ಅಂತಂದ್ರೆ ವಿ ನೀಡ್ ಅ ಕ್ಯಾನ್ವಸ್. ಸೊ ಕ್ಯಾನ್ವಸ್ ನಾವು ಹೇಗೆ ತರಿಸೋದು ಅಂತಂದ್ರೆ, ಕ್ಯಾನ್ವಸ್ ಅನ್ನು ಮಾಡ್ಯೂಲ್ ಇದೆ. ಸೊ ಕ್ಯಾನ್ವಸ್ ಅಂತ ಒಂದು ಮಾಡ್ಯೂಲ್ ಇದೆ, ಥ್ರೂ ದಟ್ ವಿಲ್ ಬ್ರಿಂಗ್ ಸ್ಟಫ್. ಓಕೆ, ಸೊ ವಾಟ್ ಶುಡ್ ಬಿ ಅ ರೆಸ್ಪಾನ್ಸ್ ಅಂದ್ರೆ ಈ ಕ್ಯಾನ್ವಸ್ ಅಲ್ಲಿ ಏನ್ ಬರ್ದಿರುತ್ತೋ ದಟ್ ಶುಡ್ ಬಿ ದ ರೆಸ್ಪಾನ್ಸ್. ಓಕೆ, ಸೊ ನೆಕ್ಸ್ಟ್ y is equal to 800. ಸೊ y is equal to 800 ಏನು ಅಂತ ಕೇಳಿದ್ರೆ, ಸೊ ಫಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಡೂ ಅಂತ ನೋ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಕ್ಯಾನ್ವಸ್ ಏನಿದೆ, ಆರ್ ಯು ಕ್ಯಾನ್ ಕಾಲ್ ದಟ್ ಆಸ್ ಅ PDF ಪೇಜ್. ಸೊ ಒಂದು PDF ಪೇಜ್ ಏನಿರುತ್ತೆ ಅದರಲ್ಲಿ ನಮ್ಮ ಬಾಟಮ್ ಲೆಫ್ಟ್ ಕಾರ್ನರ್ ಏನಿದೆ ಅದ್ರದ್ದು ಕೋಆರ್ಡಿನೇಟ್ಸ್ 00 ಇರುತ್ತೆ. ಓಕೆ, ಸೊ ಅರೌಂಡ್ 800 ನಾವು y ಕೋಆರ್ಡಿನೇಟ್ ಚೇಂಜ್ ಮಾಡಿದಾಗ ಇಟ್ ವಿಲ್ ಗೋ ಟು ದ ಟಾಪ್ ಆಫ್ ದ ಪೇಜ್. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಏನು PDF ಫೈಲ್ ಇರುತ್ತೆ ಅದ್ರದ್ದು ಬಾಟಮ್ ಲೆಫ್ಟ್ ಅಲ್ಲಿ ಕೋಆರ್ಡಿನೇಟ್ 00 ಇರುತ್ತೆ. ಸೊ ನಾವು ಅದರಲ್ಲಿ y ಕೋಆರ್ಡಿನೇಟ್ 800 ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಟಾಪ್ ಆಫ್ ದ ಪೇಜ್ ಹೋಗುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ಹಾಕಿ ವಿ ಆರ್ ರೈಟಿಂಗ್ ದ ಸ್ಟೂಡೆಂಟ್. ಸೊ ನಮ್ಮ ಏನು ಬರೆಸಬೇಕು PDF ಫೈಲ್ ಅಲ್ಲಿ ಹೇಗೆ ರೈಟ್ ರೋ ಮತ್ತೆ ರೈಟರ್ ಇತ್ತು, ಅದೇ ತರ PDF ಅಲ್ಲಿ ಡ್ರಾ ಸ್ಟ್ರಿಂಗ್ ಅಂತ ಒಂದಿದೆ. ಸೊ ದಿಸ್ ಡ್ರಾ ಸ್ಟ್ರಿಂಗ್ ವಾಟ್ ಇಟ್ ವಿಲ್ ಡೂ ಅಂತ ಹೇಳಿದ್ರೆ ನಾವು ಏನ್ ಕಂಟೆಂಟ್ ಹೇಳ್ತೀವೋ ಅದನ್ನ ಬರೆಯುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ y -40 ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಪ್ರತಿ ಸಲನು -40 ಆಗ್ತಾ ಇದ್ದಾಗ ಏನಾಗುತ್ತೆ, ಸೊ ಇಟ್ ವಿಲ್ ರೈಟ್ ಲಿಸ್ಟ್, ಒಂದು ಲಿಸ್ಟ್ ತರ ಬರ್ಕೊಂಡು ಹೋಗುತ್ತೆ. ಸೊ ದಟ್ ಏನು ಒಂದು ಸೆಂಟೆನ್ಸ್ ತರ ಬರೆಯಲ್ಲ ನೇಮ್ಸ್. ಫಾರ್ ಅಸ್ ನೇಮ್ ಶುಡ್ ಬಿ ಆಸ್ ಅ ಲಿಸ್ಟ್. ಸೊ ಲಿಸ್ಟ್ ಇರೋ ಕಾರಣಕ್ಕೋಸ್ಕರ ಇದನ್ನ -40 ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ಶೋ ಪೇಜ್. ಸೊ ಶೋ ಪೇಜ್ ಏನು ಅಂತಂದ್ರೆ, ಶೋ ಪೇಜ್ ಏನ್ ಮಾಡುತ್ತೆ, ನಾವು ಏನ್ ಕರೆಂಟ್ ಪೇಜ್ ಇದೆ ಅದನ್ನ ಫೈನಲೈಸ್ ಮಾಡುತ್ತೆ. ಸೊ ಫೈನಲೈಸೇಷನ್ ಆದ ಸೆನ್ಸ್ ಇದಿಷ್ಟೇ ಅಂತ ಹೇಳುತ್ತೆ. ನೆಕ್ಸ್ಟ್ ಸೇವ್ ಏನಂತಂದ್ರೆ, ಇದು ರೈಟಿಂಗ್ ಪ್ರಾಸೆಸ್ ಆದ್ಮೇಲೆ ಏನ್ ಬರ್ದಿರ್ತೀವಿ ಅದನ್ನ ಸೇವ್ ಮಾಡುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಏನಂತ ಕೇಳಿದ್ರೆ,
ದಿಸ್ ಸೇವ್ ನೀವು ಕೊಡ್ಲಿಲ್ಲ ಅಂತಂದ್ರೆ ನೀವು ಬರ್ದಿರೋದು ಏನು ಬರಲ್ಲ. ಸೊ ವಿ ನೀಡ್ ಟು ಮೇಕ್ ಶೂರ್ ದಟ್ ನೀವು ಏನ್ ಬರ್ದಿದ್ದೀರಾ ಅದು ಬರಬೇಕು ಅಂತಂದ್ರೆ ವಿ ನೀಡ್ ಟು ಸೇವ್ ದ ಫೈಲ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್. ಸೊ ಈ 100 ಏನು ಅಂತ ಕೇಳಿದ್ರೆ ದಿಸ್ ಇಸ್ ದ ಏನಂತಾರೆ ಎಕ್ಸ್ ಅಂಡ್ ವೈ. ಇಲ್ಲಿ ವೈ ಹೇಗೆ ಹೇಳಿದ್ರಿ, ಇದು ಎಕ್ಸ್. ಸೊ ದಟ್ ಒಂದು ನಮ್ಮ ಪೇಜ್ ಅಲ್ಲಿ ಏನ್ ಬರಿತೀವಿ ಅದೊಂದು ಕ್ಲೀನ್ ಆಗಿ ಅಲೈನ್ ಆಗಿ ಬರಲಿ ಅಂತ. ಇಲ್ಲಾಂದ್ರೆ ಹೇಗೋ ರ್ಯಾಂಡಮ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ 100 ಏನಂತಂದ್ರೆ ಎಕ್ಸ್ ಆಕ್ಸಿಸ್ ಟು ಕೋಆರ್ಡಿನೇಟ್ಸ್ ಇದೆ. ಸೊ ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ ಎಲ್ಲಿಂದ ಶುರುವಾಗಬೇಕು ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಫ್ರಮ್ 100. ಸೊ ಹೇಗೆ ಇದು 800, ವೈ ಇಸ್ 800 ಇಂದ ಸ್ಟಾರ್ಟ್ ಆಗ್ತಿದೆ, ದಿಸ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 100. ಓಕೆ, that's it. ಸೊ ನೆಕ್ಸ್ಟ್ ಏನಂತಂದ್ರೆ ಲೆಟ್ಸ್ ರನ್. Okay, so ಅದಕ್ಕಿಂತ ಮುಂಚೆ we need to create URLs for this. So urls.py ಹೋಗಿ we can create our URLs. ಸೊ URLs ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಎರಡೇ URL ಬೇಕಾಗಿರೋದು ಇವತ್ತಿಗೆ. ಒಂದು CSV ಫೈಲ್ಗೆ, ಒಂದು PDF ಫೈಲ್ಗೆ. ಸೊ ಅದನ್ನ ಮಾಡಿ ಮುಚ್ಕೊಳ್ಳೋಣ. ಸೊ ಒನ್ ಥಿಂಗ್, ಫಸ್ಟ್ ಥಿಂಗ್ ಓಪನ್ ಇಶ್ಯೂ ಟು ಅಂತ ಹೇಳಿದ್ರೆ ಫ್ರಮ್ Django URLs import path. ಓಕೆ, ಸೊ ಮತ್ತೆ ಏನ್ ನಾವು ವ್ಯೂಸ್ ಬರ್ತೀವಿ ಅದನ್ನ ಇಂಪೋರ್ಟ್ ಮಾಡಿ. ಸೊ ಫ್ರಮ್ ಡಾಟ್ ವ್ಯೂಸ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟೂಡೆಂಟ್ CSV ಫೈಲ್ ಎಕ್ಸ್ಪೋರ್ಟ್ ಮಾಡಿ, ಆಮೇಲೆ PDF ಫೈಲ್ ಎಕ್ಸ್ಪೋರ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ URL patterns is equal to, so first thing path export /CSV. ಸೊ export.csv path ಕೊಟ್ಟಾಗ ಏನಾಗಬೇಕು ಅಂತಂದ್ರೆ ಇಟ್ ಶುಡ್ export the details in CSV format. Next ಏನಂತಂದ್ರೆ path. Okay, I forgot to give one more thing, that is the name. So name it will be better for us. So name is export students CSV. Okay, next part another same part. I will just copy the details, the CSV and change my function. Control C, I'll put this right here. Ports में साइड the ports. So the PDF I'll put it for PDF, and this should be export students PDF, and it will be PDF chain marking. That's it. So your URLs define ಆಯ್ತು. So next thing what we need to do ಅಂತ ಹೇಳಿದ್ರೆ, I have done this already. ಇಲ್ಲೇ ಪ್ರೋಗ್ರಾಮ್ ನೇಮ್ ಆಲ್ರೆಡಿ ಆಡ್ ಮಾಡಿದ್ದೀನಿ, ಪ್ರೋಗ್ರಾಮ್ ನೇಮ್ ಕೂಡ ಮಾಡಿದ್ದೀನಿ. ಸೊ ಲೆಟ್ಸ್ ರನ್ ಅವರ್ ಕೋಡ್. ಸೊ python manage.py make migrations. Okay, then python manage.py migrate. ಓಕೆ, ನನಗೆ ಇಲ್ಲಿ ಏನು ಮೈಗ್ರೇಷನ್ಸ್ ಬರ್ತಿಲ್ಲ ಬಿಕಾಸ್ ಐ ಆಲ್ರೆಡಿ ಕ್ರಿಯೇಟೆಡ್, ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ. ಸೊ ನಾನು ಆಲ್ರೆಡಿ ಡೇಟಾ ಹಾಕೋಕ್ಕೋಸ್ಕರ ಮೈಗ್ರೇಷನ್ಸ್ ಕೂಡ ಮಾಡಿದ್ದೆ. ಸೊ ನೀವು ಮಾಡಬೇಕು, ಇಲ್ಲ ಅಂತಂದ್ರೆ ನಿಮಗೆ ಔಟ್ಪುಟ್ ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ python manage.py run server. So let's go. ಸೊ ಇಲ್ಲಿ ನಾವೇನು ನಮ್ಮ ಪಾತ್ ಕೊಟ್ಟೆ. ಸೊ ಪಾತ್ ಕೊಡೋಕ್ಕಿಂತ ಮುಂಚೆ ವಾಟ್ ಯು ನೀಡ್ ಟು ಡು ಅಂತಂದ್ರೆ ಅಡ್ಮಿನ್ ಹೋಗಿ, ಸೊ ನಮ್ಮ ಪ್ರೋಗ್ರಾಮ್ ನಲ್ಲಿ ಸ್ಟೂಡೆಂಟ್ಸ್ ಏನಿದೆ ಯು ನೀಡ್ ಟು ಆಡ್ ಸ್ಟೂಡೆಂಟ್ಸ್. ಓಕೆ, ಸೊ ನಾನಿಲ್ಲಿ ಐ ಆಡ್ ಸ್ಟೂಡೆಂಟ್ಸ್. ಸೊ ಆಲಿಸ್, ಬಾಬ್. ಸೊ ಟು ಲೆಟ್ಸ್ ಆಡ್ ಒನ್ ಮೋರ್, right, and Carol. ಓಕೆ, ಸೊ 3 ಸ್ಟೂಡೆಂಟ್ಸ್ ಆಡ್ ಆಯ್ತು. ಸೊ ನೆಕ್ಸ್ಟ್ ಏನಂತಂದ್ರೆ ಸಿನ್ಸ್ ವಿ ಆಡೆಡ್ ದ ಸ್ಟೂಡೆಂಟ್, ಸೊ ನೆಕ್ಸ್ಟ್ ಥಿಂಗ್ what we'll do ಅಂತಂದ್ರೆ export /pdf. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಇಲ್ಲಿ ಕೇಳ್ತಾ ಇದೆ ನನಗೆ ಎಲ್ಲಿ ಸ್ಟೋರ್ ಮಾಡಬೇಕು ಏನು ಅಂತ. ಸೊ ಐ ವಿಲ್ ಸೇವ್ ಇಟ್ ಇನ್ ಮೈ ವಾಲ್ಯೂಮ್ ಇ. ಸೊ ವಾಲ್ಯೂಮ್ ಇ ಅಲ್ಲಿ ಸೇವ್ ಮಾಡಿದ್ರೆ ಇಟ್ ವಿಲ್ ಸೇವ್. ಸೊ ಡೌನ್ಲೋಡ್ ಆಯ್ತು ನೋಡ್ಬೋದು. ಅಂಡ್ ಇಫ್ ಯು ಓಪನ್ ದಿಸ್, ಸೊ ಯು ಕ್ಯಾನ್ ಸಿ ಸ್ಟೂಡೆಂಟ್ ನೇಮ್ ಆಲಿಸ್, ಬಾಬ್, ಕ್ಯಾರಲ್ಸ್. ನಾವು ಏನು 3 ಸ್ಟೂಡೆಂಟ್ಸ್ ಕ್ರಿಯೇಟ್ ಮಾಡಿದ್ವಿ, 3 ಸ್ಟೂಡೆಂಟ್ಸ್ ಬರ್ತೇವೆ. ಸೊ ನೀವು CSV ಫೈಲ್ ಮಾಡಿದ್ರೆ CSV ಫೈಲ್ ಸೇಮ್ ಅದೇ ಬರುತ್ತೆ. ಬಟ್ CSV ಫೈಲ್ ಅಲ್ಲಿ ಏನಂತಂದ್ರೆ ಇಟ್ ವಿಲ್ ಕಮ್ ಇನ್ ಓಪನ್ ಇನ್ ದ ಎಕ್ಸೆಲ್ ಶೀಟ್. ಸೊ ಇದರಲ್ಲಿ ಹೇಗೆ PDF URL ಓಪನ್ ಆಗ್ತೀವೋ ಅಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಓಪನ್ ಆಗುತ್ತೆ. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್.
So I hope you have understood this and that you have understood this program and this is it. So ನಿಮ್ಮ ಪ್ರೋಗ್ರಾಮ್ ಇರೋದು ಇಷ್ಟ ಇನ್ನೇನು ಇಲ್ಲ ಇದ್ರಲ್ಲಿ ಜಾಸ್ತಿ. So I hope you have understood and keep coding. So next program ಅಲ್ಲಿ ಮತ್ತೆ meet ಆಗೋಣ. Thank you.